ದೈವ ಪ್ರಶ್ನೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಜೊತೆ ಇಬ್ಬರು ಗಣ್ಯರಿದ್ದಾರೆ. ಪುತ್ತೂರಾಯರು, ಡಾಕ್ಟರ್ ಪುತ್ತೂರಾಯರು ಹಾಗೂ ಮಂಗಳೂರಿಂದ ಮುದ್ದುಮೂಡು ಬೆಳ್ಳಿಯವರು ಜಾನಪದ ವಿದ್ವಾಂಸರು ಇಬ್ಬರು ಕೂಡ ಇದ್ದಾರೆ. ನಾವು ಮಾತಾಡ್ತಾ ಇದ್ವಿ, ಈ ಒಂದು ಭೂತಾರಾಧನೆ ಬಗ್ಗೆ ಮಾತಾಡ್ತಾ ಇದ್ವಿ. ಅದೇ ರೀತಿ ನಾವು ಡಾಕ್ಟರ್ ಪುತ್ತೂರಾಯ ಅವ್ರ ಹತ್ರ ಕೇಳೋಣ. ಪುತ್ತೂರಾಯ ಅವರೇ, ಈಗ ಇದೆಲ್ಲ ಓಕೆ, ನೀವು ಹೇಳ್ತಾ ಇದ್ರಿ ಹಿಂದಿನ ಕಾಲದಲ್ಲಿ ಇದನ್ನು ಜನರನ್ನು ಹೆದರಿಸೋಕ್ಕಾಗಿ ಆ ರೀತಿ ಒಂದು ವೇಷಭೂಷಣಗಳು, ಅದೇ ರೀತಿ ಒಂದು ರೀತಿಯಲ್ಲಿ ಭಯಭೀತಿ ಹುಟ್ಟಿಸುವಂಥ ರೀತಿಯಲ್ಲಿ. ಆದರೆ ಸಾಧಾರಣವಾಗಿ ಒಂದು ಮನೆ ದೈವ ಅಥವಾ ಗ್ರಾಮ ದೈವ ಅಂತ ಏನಿದ್ರೂ ಕೂಡ ಅಲ್ಲಿ ಸಾಧಾರಣವಾಗಿ ಅವರ ಒಂದು ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅವರ ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅಥವಾ ಈ ಮನೆಯಲ್ಲಿರುವಂಥ ದನ ಕರುಗಳು ಅವುಗಳ ರಕ್ಷಣೆಗಾಗಿ, ಬೆಳೆ ಇವುಗಳ ರಕ್ಷಣೆಗಾಗಿರುವಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ನಿಮ್ಮ ಹತ್ರ ನಾನು ಪ್ರಶ್ನೆ ಕೇಳಬೇಕಾಗಿರುವಂಥದ್ದು, ಇಡೀ ರಾಜ್ಯದ ವಿಚಾರವನ್ನು ಒಂದು ಭೂತ ಅಭಯ ಕೊಡುವುದು ಅಂತಂದರೆ ಅದು ಎಷ್ಟು ಸಮಂಜಸ? ಸ್ಪಷ್ಟವಾಗಿ ನಿಮಗೆ ನಾನು ಹೇಳಬೇಕು. ಏನೆಂದರೆ ಹೇಳಿದರೆ ನೋಡಿ, ವೈಜ್ಞಾನಿಕ ಸಮರ್ಥನೆ ಇಲ್ಲದ ಕೇವಲ ನಂಬಿಕೆಗಳ ಆಧಾರದ ಮೇಲೆ ಬಂದಿರತಕ್ಕಂಥ ಸಂಪ್ರದಾಯ ಈ ದೈವಾರಾಧನೆ, ಭೂತಾರಾಧನೆ. ಆಯಿತಾ? ಒಂದು ಜನರ ಒಂದು ಕಷ್ಟವನ್ನು ಹೇಳಿಕೊಳ್ಳಿಕ್ಕೆ, ಒಂದು ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿಕ್ಕೆ ಈ ಭೂತಗಳನ್ನು ದೇವರು ನಂಬಿಬಿಟ್ಟು ಆ ಭೂತಗಳಿಗೆ ಹೇಳಿದವು. ಅವಳ ಬೆಳೆ ಕಾಲಕ್ಕೆ ಬೆಳೆ ಆಗಬೇಕು, ಬೆಳೆಗಳ ರಕ್ಷಣೆ ಆಗಬೇಕು, ಪಶು ಸಂಪತ್ತು ಬೆಳಿಬೇಕು, ಮಕ್ಕಳು ಚೆನ್ನಾಗಿರಬೇಕು, ಎಲ್ಲರೂ ಸುಖ ಶಾಂತಿಲಿ ಇರಬೇಕು ಅಂತಕ್ಕಂಥ ಅಭಯವನ್ನು ಒಂದು ಕೊಟ್ಟು ಆ ಜನರು ಇರತಕ್ಕಂಥದ್ದು ವಾಡಿಕೆ. ಹೊರತಾಕಿ ರಾಜ್ಯದ ಒಂದು ರಾಜಕೀಯ ಸಮಸ್ಯೆಗಳನ್ನು ಒಂದು ಭೂತದ ಕೈಯಲ್ಲಿ ಕೊಟ್ಟು ಅದಕ್ಕೆ ಪರಿಹಾರ ನೀನು ಕೊಡುತ್ತೆ ಹೇಳೋದು ಅದು ಎಷ್ಟು ಸಮಂಜಸ ಅನ್ನೋದು ನಾವು ಬೇರೆ. ಭೂತಾರಾಧನೆ ಬಗ್ಗೆ ಖಂಡಿತವಾಗ್ಲೂ ಅವರವರ ಒಂದು ನಂಬಿಕೆಗೆ ಬಿಟ್ಟ ವಿಚಾರ. ಆದರೆ ನಾವು ಈ ಒಂದು ಸಮಾಜವನ್ನು ನಿರ್ಮಾಣ ಮಾಡಿದವರು, ನಾಗರಿಕ ಸಮಾಜವನ್ನು ನಿರ್ಮಾಣ ಮಾಡಿದವರು ನಾವೇ. ಹಾಗೆ ಅದೇ ರೀತಿ ಯಾವೆಲ್ಲ ಬದಲಾವಣೆಗಳಾಗಬೇಕಾಗತ್ತೆ ಆ ರೀತಿ ನಾವು ಮಾಡ್ತಾ ಹೋಗ್ತಾನೆ ಇರ್ತೀವಿ. ನಾನು ಮುದ್ದುಮೂಡು ಬೆಳ್ಳಿಯವರ ಹತ್ರ ಒಂದು ಪ್ರಶ್ನೆಯನ್ನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಮುದ್ದುಮೂಡು ಬೆಳ್ಳಿಯವರೇ, ಈಗ ಸಾಧಾರಣವಾಗಿ ಒಂದು ವೈಯಕ್ತಿಕ ವಿಚಾರಗಳನ್ನು ಕೇಳ್ಕೋಬೋದು, ಸಾಧಾರಣವಾಗಿ ಮನೆ ವಿಚಾರಗಳನ್ನು ಕೇಳ್ಕೋಬೋದು. ಆದರೆ ಇಡೀ ರಾಜ್ಯದ ವಿಚಾರವನ್ನು, ಅಂದರೆ ರಾಜಮುದ್ರೆಯ ಭಯವಿದೆಯಾ, ಅಭಯ ಕೊಡ್ತೇನೆ ಅನ್ನುವಂಥದ್ದು, ಮುಖ್ಯಮಂತ್ರಿ ಪಟ್ಟ ಉಳಿಯುತ್ತೆ ಅನ್ನುವಂಥದ್ದು, ಇದು ಎಷ್ಟು ಸಮಂಜಸ ಅನಿಸುತ್ತೆ ನಿಮಗೆ? ಇದು ಯಾವುದೇ ರಾಜ್ಯದ ಅಥವಾ ರಾಷ್ಟ್ರದ ಒಂದು ಪ್ರಮುಖ ಸ್ಥಾನದಲ್ಲಿ ಇದ್ದರೂ ಕೂಡ ವ್ಯಕ್ತಿ ತನ್ನ ವೈಯಕ್ತಿಕ ನೆಲೆಯಲ್ಲಿ ತಾನು ತನ್ನ ನಿಲುವನ್ನು ಗಟ್ಟಿ ಮಾಡಿಕೊಂಡು ಆತ್ಮವಿಶ್ವಾಸವನ್ನು ತುಂಬಿಸಿಕೊಂಡು, ಹಾಗಾಗಿ ಅದರ ಮೂಲಕವಾಗಿ ತಾನು ಮಾಡುವ ಕೆಲಸಗಳಲ್ಲಿ ನಿಷ್ಠೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಮತ್ತು ಮನಸ್ಥೈರ್ಯವನ್ನು ಬೆಳೆಸ್ಕೊಳ್ಳೋದಕ್ಕಾಗಿ ಈ ಒಂದು ತನ್ನ ನಂಬಿಕೆಯನ್ನು, ತನ್ನ ಸ್ವಂತ ನೆಲೆಯ ನಂಬಿಕೆಯನ್ನು, ಆ ಮೂಲಕ ಒಂದು ದೈವವನ್ನು ಆರಾಧನಾ ಶಕ್ತಿ, ಅದು ದೇವರಾಗಿರ್ಬೋದು, ದೈವವಾಗಿರ್ಬೋದು, ಆ ಒಂದು ತನ್ನ ಮನೆ, ಮೊದಲು ತನ್ನ ಮನೆ, ತನ್ನ ಕುಟುಂಬ ಅಲ್ಲಿ ಸರಿಪಡಿಸಿಕೊಂಡು ತನ್ನ ದೈವವನ್ನು, ಅದರ ಅನುಗ್ರಹ ಪಡೆದುಕೊಂಡು ಅದರ ಮೂಲಕ ತನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡು ಆ ಶಕ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಇದು ಒಂದು ಮೂಲ ಆಗಿರಬಹುದು ಅಂತ ಒಂದು ನಂಬಿಕೆ. ಬೆಳ್ಳಿಯವರ ಬಗ್ಗೆ ನಾನು ಒಂದು ಮಾತು ಹೇಳಲಿಕ್ಕಿದೆ. ಅವರಿಗೆ ಹೇಳಿದರು, ನಮ್ಮ ಒಂದು ಆಸೆಯನ್ನು ಈಡೇರಿಗೋಸ್ಕರ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು, ಆರಾಧನೆ ಮಾಡೋದು ಯಾವ ತಪ್ಪುಗಳಿಲ್ಲ. ಆದರೆ ನಂದು ಒಂದು ಸಮಸ್ಯೆ ಏನಂತ ಹೇಳಿದರೆ, ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ನಿರಪರಾಧಿ ಪ್ರಾಣಿಗಳನ್ನು ಬಲಿ ತೆಗೆಯುವುದು ಎಷ್ಟು ಸಮಂಜಸ, ಎಷ್ಟು ವೈಜ್ಞಾನಿಕ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಇದೆ. ಅದೇ ರೀತಿಯಲ್ಲಿ ನಾನು ಭಗವಂತನಿಗೆ, ದೇವರಿಗೆ ಹೊರಟ್ಬಿಟ್ಟು ನಾನು ಏನಾದರೂ ಒಂದು ಮಂತ್ರಿ ಆದರೆ, ನನಗೊಂದು ಸ್ಥಾನ ಬಂದರೆ ನಿನಗೊಂದು ಚಿನ್ನದ ಸರ ಕೊಡ್ತೇನಪ್ಪ, ಒಂದು ಬೆಳ್ಳಿ ದೀಪ ಅಂದರೆ ನಾನು ಐ ಆಮ್ ಗೋಯಿಂಗ್ ಟು ಬ್ರೈಬ್ ದ ಗಾಡ್, ಐ ಆಮ್ ಗೋಯಿಂಗ್ ಟು ಬ್ರೈಬ್ ದ ದೈವ, ಐ ಟು ಸಪೋಸ್ ಟು ಡೂ ಆ್ಯಂಡ್ ಈಸ್ ದ ದೈವ. ಈಗ ನಿಜವಾಗ್ಲೂ ಅದೇ ನಿಮ್ಮ ಹತ್ರ ಅದೇ ಕೇಳ್ತಾ ಇರುವಂಥದ್ದು, ನಾವು ಬರಬೇಕಾದಂಥ ಪ್ರಶ್ನೆ ಕೂಡ ಅದುವೇ. ಹೌದು, ಸಾಧಾರಣವಾಗಿ ಎಲ್ಲ ಪ್ರಾಣಿ ಬಲಿಗಳೇನಿದ್ರು ಕೂಡ ಮೊದಲು ದೇವಿ ಉತ್ಸವಗಳಲ್ಲಿ ಪ್ರಾಣಿ ಬಲಿ ಮಾಡಲಾಗ್ತಾ ಇತ್ತು, ಕೋಣಗಳನ್ನು ಕಡಿಯಲಾಗ್ತಾ ಇತ್ತು. ಆದರೆ ನಾಗರಿಕ ಸಮಾಜ ಇಂಪ್ರೂವ್ ಅವೆಲ್ಲ ತಡೆ ಹಾಕಲಾಯಿತು. ಹೌದು, ಎಸ್ಪೆಷಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕೋಳಿ ಅಂಕ ಏನಿತ್ತು ಅದಕ್ಕೂ ಕೂಡ ಕಡಿವಾಣ ಬಿತ್ತು. ಆದರೆ ಇಲ್ಲಿ ಬಹಳ ಪ್ರಮುಖವಾಗಿರುವಂತಹ ಪ್ರಶ್ನೆ, ಅವರವರ ನಂಬಿಕೆ ಬಗ್ಗೆ ನಾವು ಖಂಡಿತವಾಗ್ಲೂ ಯಾವುದೇ ಇಲ್ಲ. ಆದರೆ ಮುಖ್ಯಮಂತ್ರಿ ಸಮ್ಮುಖದಲ್ಲೇ ಅಷ್ಟೊಂದು ಕೋಳಿಗಳನ್ನ ತಲೆ ಕಡಿದು ಹಾಕಲಾಯಿತು, ಅವುಗಳ ಪ್ರಾಣಿ ಬಲಿ ನೀಡಲಾಯಿತು. ಮುಖ್ಯಮಂತ್ರಿ ಸಮ್ಮುಖದಲ್ಲೇ ಈ ರೀತಿ ಆಗುವಾಗ ಒಂದು 6 ಕೋಟಿ ಜನರಿಗೆ, ಕರ್ನಾಟಕದ ಅಲ್ಲ ಇಡೀ ದೇಶದ್ದೇ ತಗೊಳ್ಳೋಣ, ಒಂದು ಜನರಿಗೆ ಹೋಗುವಂಥ ಸಂದೇಶ ಏನು? ಅದು ಬಹಳ ಇದೆ. ಯಾಕಂದರೆ ಒಂದು ಕಡೆ ನಾವು ಅಹಿಂಸೆ ಬಗ್ಗೆ ಮಾತಾಡ್ತೇವೆ, ಇನ್ನೊಂದು ಕಡೆ ಪ್ರಾಣಿ ಬಲಿ ಮಾಡ್ತಾ ಇದ್ದೇವೆ. ಒಂದು ಕಡೆ ನಾವು ಒಂದು ನಿಷ್ಠಾವಂತ ಪ್ರಾಮಾಣಿಕವಾದ ಜೀವನ ಮಾಡಬೇಕಂತ ಹೇಳ್ತೇವೆ. ಅಂಥದ್ರಲ್ಲಿ ನಾವು ಲಂಚ ಕೊಟ್ಟು, ಭಗವಂತನಿಗೆ ಲಂಚ ಕೊಟ್ಟಪ್ಪ ಹೀಗೆ ಮಾಡ್ದು ಅಂದರೆ ನಾವು ವಿ ಆರ್ ಗಿವಿಂಗ್ ಎ ರಾಂಗ್ ಡಿರೆಕ್ಷನ್, ಅದು ಸರಿ ಇಲ್ಲ. ಓಕೆ, ಮುದ್ದುಮೂಡು ಬೆಳ್ಳಿಯವರೇ, ಈ ಪ್ರಶ್ನೆಗೆ ನಿಮ್ಮ ಉತ್ತರ ಏನು? ಈಗ ನಾಗರಿಕ ಸಮಾಜ ಬೆಳೀತಾ ಇದ್ದ ಹಾಗೇನೆ ನಾವು ಕೂಡ ಬೆಳಿಬೇಕಾಗತ್ತೆ. ನಂಬಿಕೆ ಓಕೆ, ನೀವು ಹೇಳಿದ್ದು ಒಪ್ಕೊಳ್ಳೋಣ, ನಾನು ಕೂಡ ಅದೇ ಭಾಗದಿಂದ ಬಂದವನು, ಹಾಗಾಗಿ ನಾನು ಕೂಡ ನೋಡಿದ್ದೀನಿ. ಆದರೆ ಎಷ್ಟು ಸಮಾಜ ಮುಂದುವರಿತಾ ಹೋದ ಹಾಗೇನೆ ಕೆಲವು ಬದಲಾವಣೆಗಳನ್ನು ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಆದರೆ ಪ್ರಾಣಿ ಬಲಿ ಕೊಡುವಂಥದ್ದು, ಅದು ಕೂಡ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಕೋಳಿ ಬಲಿ ಕೊಡುವಂಥದ್ದು, ಇದನ್ನು ನೀವು ಸಮರ್ಥಿಸ್ಕೋತೀರಾ?
ಇದು ನಾನು ಸಮರ್ಥಿಸುವ ಅಥವಾ ಸಮರ್ಥಿಸದೇ ಇರುವಂಥ ಪ್ರಶ್ನೆಗಿಂತಲೂ ಈಗ ಒಂದು ಸನ್ನಿವೇಶವನ್ನು ನಾವು ನೋಡಿಕೊಂಡು ಆ ಸನ್ನಿವೇಶವನ್ನು ಹೊರಗಿಂದ ಅದಕ್ಕೆ ಸಂಬಂಧಪಡುವ ಎಲ್ಲವನ್ನೂ ಕೂಡ ಯಾವುದನ್ನು ಅದರ ಬಗ್ಗೆ ಗಮನ ಕೊಡದೆ ಒಂದು ಸನ್ನಿವೇಶವನ್ನು ಗಮನಿಸಿಕೊಂಡು ಅದು ತಪ್ಪೋ ಸರಿಯೋ ಎನ್ನುವಂಥದ್ದು ಒಂದು ಸ್ವಲ್ಪ ಅಸ್ಪಷ್ಟ ಆಗ್ತದೆ. ಅದು ಒಂದು ರೀತಿ ನಿಜವಾಗಿ ಸಾಮಾಜಿಕವಾಗಿ ನಾವು ಒಂದು ಸಾರ್ವಜನಿಕವಾದ ನೆಲೆಯಲ್ಲಿ ನೋಡುವುದಾದರೆ ಪ್ರಾಣಿ ಬಲಿ ಅಥವಾ ಹಿಂಸೆ ಮಾಡುವಂಥದ್ದು ಅದು ಈಗಿನ ನಾಗರಿಕ ಸಮಾಜದಲ್ಲಂತೂ ಸರಿಯಲ್ಲ. ಆದರೆ ಇದು ಪರಂಪರೆಯಿಂದ ನಡೆದು ಬಂದಂತಹ ಒಂದು ನಂಬಿಕೆ. ಇದು ಅವರು ಆಡಳಿತ ನಡೆಸುವ ಕೆಲಸಕ್ಕಾಗಿ ಅಲ್ಲಿ ಹೋಗಿ ಅಲ್ಲಿ ಮಾಡ್ತಾ ಇರುವಂಥದ್ದು ಅಲ್ಲ. ಅದು ಅವರ ಮನೆತನದ ಒಂದು ಸ್ವಂತ ಒಂದು ಆ ಒಂದು ವಿಚಾರ. ಅವರು ಹೇಳಿದಂಥ ಹರಕೆಯನ್ನು ಅದೇ ರೀತಿಯಲ್ಲಿ ತಿರಿಸದೇ ಇದ್ದರೆ, ಅದು ಅದರ ಕ್ರಮ ಹೇಗಿದೆಯೋ ಅದರ ಪ್ರಕಾರವೇ ಅದು ಆಗದೇ ಇದ್ದರೆ, ತನ್ನ ಇಷ್ಟದ ಪ್ರಕಾರ ತನ್ನ ಸ್ವಂತದ ಆಸಕ್ತಿಯ ಅಭಿರುಚಿಯ ಪ್ರಕಾರ ಅಲ್ಲಿ ಅದು ಬೇಡ, ಇದು ಇದೇ ಥರ ನಡೆಯಲಿ, ಈ ಥರ ಎಲ್ಲ ಹೇಳಲಿಕ್ಕೆ ಹೋದರೆ ಅದು ಆ ಕ್ರಮಗಳು ಸರಿ ಆಗಲಿಕ್ಕಿಲ್ಲ. ಆ ವಿಧಿವಿಧಾನಗಳು ಅಂತ ಇರ್ತದೆ, ಕೆಲವು ಪರಂಪರೆಯಿಂದ ಬಂದಂತಹ ವಿಧಿವಿಧಾನಗಳು. ಅದು ಈಗ ಅವರಿಗೆ ಇಷ್ಟ ಇರಬಹುದು, ಇಲ್ಲದೇ ಇರಬಹುದು, ಅವರು ಶಾಕಾಹಾರವನ್ನೇ ಮಾಡ್ತಾ ಇರುವವರು ಆಗಿರ್ಬೋದು. ಆದರೆ ಆ ಒಂದು ನಂಬಿಕೆಯ ಕ್ರಮಗಳು ಕೆಲವು ಅದು ನಡೀತಾ ಹಾಗೆ ನಡಿಬೇಕಾಗ್ತದೆ. ನಡೆಯದಿದ್ದರೆ ಅದು ಸೂಕ್ತವಾದ ರೀತಿಯಲ್ಲಿ ನಡೆದ ಹಾಗೆ ಆಗುವುದಿಲ್ಲ ಅನ್ನುವಂತಹ ಒಂದು ನಂಬಿಕೆ. ಹಿಂದೆ ಅದೇ ದೇವಿ ಆರಾಧನೆಗಳಲ್ಲಿ ಕೋಣಗಳನ್ನು ಕಳೆಯಲಾಗ್ತಾ ಇತ್ತು. ಆದರೆ ಅದೇ ನಾವು ಮತ್ತೆ ಹೇಳ್ತಾ ಇದ್ವಿ, ಯಾವಾಗ ಒಂದು ನಾಗರಿಕ ಸಮಾಜ ಮುಂದುವರಿತಾ ಹೋಗುತ್ತೋ ಯಾವುದು ಸರಿಯಲ್ಲ ಯಾವುದು ಸರಿ ಅನ್ನೋದನ್ನು, ಅಂದರೆ ಮೊದಲೇ ಇದ್ದ ಹಾಗೇನೇ ಮತ್ತೆ ಮಾಡ್ಕೊಂಡು ಹೋಗಬೇಕು ಅನ್ನೋವಂಥದ್ದು ಇದು ಎಷ್ಟು ಸಮಂಜಸ? ಯಾಕೆ ಅದರಲ್ಲೊಂದು ಬದಲಾವಣೆ ತರಲಿಕ್ಕೆ ಆಗೋದಿಲ್ಲ? ನಿಜವಾಗಲೂ ಮುಖ್ಯಮಂತ್ರಿ ಅಂತಂದರೆ ಇಡೀ 6 ಕೋಟಿ ಜನರಿಗೆ ಅವರು ಮುಖ್ಯಮಂತ್ರಿ. ಹಾಗಿರುವಾಗ ಅವರ ಸಮ್ಮುಖದಲ್ಲಿ ಈ ರೀತಿ ಪ್ರಾಣಿ, ಯಾಕಂತಂದರೆ ಕಾನೂನು ರಚನೆ ಮಾಡುವವರೇ ಅವರು, ಸರ್ಕಾರ ಏನಿರುತ್ತೆ ಅದೇ ಕಾನೂನು ರಚನೆ ಮಾಡುತ್ತೆ. ಹಲವಾರು ಕಡೆ ಪ್ರಾಣಿ ಬಲಿಗಳನ್ನು, ಪ್ರಾಣಿ ಬಲಿ ಬಿಡಿ, ಒಂದು ಮರ ಕಡಿಬಾರ್ದು ಅನ್ನೋದು ಕೂಡ ಬಹಳ ಪ್ರಮುಖವಾಗಿರುವಂಥದ್ದು. ಅಂಥದ್ರಲ್ಲಿ ಈ ಒಂದು ನಾಗರಿಕ ಸಮಾಜದಲ್ಲಿ ಪ್ರಾಣಿ ಬಲಿಗಳನ್ನು ಕೊಡ್ತಾ ಇರುವಂಥದ್ದು, ಅದು ಕೂಡ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ, ಖಂಡಿತವಾಗಲೂ ಒಪ್ಪುವಂಥ ಮಾತು ಅಲ್ಲ. ಏನು ಹೇಳ್ತೀರಿ? ಅದು ನಮಗೆ ಹೊರಗಡೆಯಿಂದ ನೋಡುವಾಗ ಹಾಗೆ ಕಾಣ್ತದೆ. ಅದು ಹಿಂಸೆ ಆಗುವಂಥದ್ದು ಒಂದು, ಅಲ್ಲಿ ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ, ಅಲ್ಲಿ ಪ್ರಾಣಿ ಬಲಿ ಒಂದಷ್ಟು ನಡೀತಾ ಇದೆ ಅನ್ನೋದು ನೋಡುವಾಗ ಖಂಡಿತಕ್ಕೂ ಅದು ಏನೋ ಅಷ್ಟಾಗಿ ಸರಿಯಾಗಿ ಕಾಣೋದಿಲ್ಲ. ಬಹುಶಃ ಕಾಲೋಚಿತವಾಗಿ ಬದಲಾವಣೆಗಳನ್ನು ಮಾಡಬೇಕಾದ ಅವಶ್ಯಕತೆ ಇದೆ. ಆದರೆ ಈ ನಂಬಿಕೆಯಲ್ಲಿ, ಈ ಒಂದು ಸಂಪ್ರದಾಯದಲ್ಲಿ, ಈ ಒಂದು ಆರಾಧನೆಯ ಪ್ರಕ್ರಿಯೆಯಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಅವರು ಎಲ್ಲರೂ ಸೇರಿ, ಬಹುಶಃ ಅವರು ಎಲ್ಲರೂ ಸೇರಿದಾಗ ಅಲ್ಲಿ ಒಂದು ಅಲ್ಲಿ ಮತ್ತೆ ಬರ್ತದೆ ದೈವದ ಒಂದು ಅನುವು ಕೇಳುವಂಥದ್ದು. ದೈವ ಆ ಸಂದರ್ಭದಲ್ಲಿ ಅದು ಆ ಮುಕ್ಕಾಲು ಮೂಜಿ ಗಳಿಗೆ ಅಂತ ಹೇಳ್ತಾರೆ, ಆ ಗಳಿಗೆಯಲ್ಲಿ ಆ ದೈವ ಆವೇಶ ಆಗಿರ್ತದೆ. ಆ ಒಂದು ಸನ್ನಿವೇಶ ಅದು ಹೌದೋ ಅಲ್ವೋ, ದೇವರು ಪ್ರತ್ಯಕ್ಷ ಹೌದೋ ಅಲ್ವೋ, ಆದ್ರೂ ಕೂಡ ಅದು ನಂಬಿಕೆಯ ಪ್ರಶ್ನೆ. ಓಕೆ, ನಾನು ಅದೇ ಪ್ರಶ್ನೆ ನಿಮ್ಮ ಹತ್ರ ಕೇಳ್ತೀನಿ. ಏನಂತಂದ್ರೆ ಸಾಧಾರಣವಾಗಿ ಏನಾದರೂ ಒಂದು ಚೇಂಜಸ್ ಮಾಡುವಾಗ, ಈಗ ನನಗೂ ಗೊತ್ತಿದೆ ಕೆಲವು ವಿಚಾರಗಳು, ಯಾಕಂತಂದ್ರೆ ಈಗ ಭೂತದ ವಿಚಾರದಲ್ಲಿ ಹೇಳುವಾಗ ಅಥವಾ ದೈವದ ವಿಚಾರದಲ್ಲಿ ಹೇಳುವಾಗ ಈ ರೀತಿ ಬದಲಾವಣೆಗಳನ್ನು ತರಬೇಕಾದ್ರೆ ಅದರಲ್ಲೇ ಕೇಳಿ ಅದಕ್ಕೊಂದು ಪರಿಹಾರ ಕಂಡುಕೊಳ್ಳುವಂಥದ್ದು ಅಂತ ಆ ರೀತಿ ಇರುತ್ತೆ. ಈ ರೀತಿ ಒಂದು ಚೇಂಜಸ್ ಬರ್ಲಿಕ್ಕೆ ಸಾಧ್ಯ ಇಲ್ವಾ? ಹಾಗಿದ್ರೆ ಖಂಡಿತ ಬರಬೇಕಾಗುತ್ತೆ. ಯಾಕಂದ್ರೆ ನಮಗೆ ನಂಬಿಕೆಗಳು ಬೇಕು, ಆದರೆ ಮೂಢನಂಬಿಕೆಗಳು ಬೇಡ. ನಮಗೆ ಶ್ರದ್ಧೆಗಳು ಬೇಕು, ಅಂಧಶ್ರದ್ಧೆಗಳು ಬೇಡ. ಒಂದು ಕಾಲದಲ್ಲಿ ನಾವೀಗ ನಮ್ಮ ಸಮಾಜ ನಾಗರಿಕತೆ ಹೋಗುವಾಗ ಒಂದು ಕಡೆ ನಾವು ಕಡಿವಾಣ ಹಾಕಲೇಬೇಕಾಗತ್ತೆ. ಯಾಕೆಂದರೆ ಅದು ಪರಂಪರೆ ಇರ್ಬೋದು, ಅದು ನಂಬಿಕೆ ಇರ್ಬೋದು. ಆಗ ನಾವು ನಮ್ಮ ನಾಗರಿಕ ಸಮಾಜ ಅದು ಕೂಡ ನಾವು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಾಗ ಅಂಥ ಮೂಢನಂಬಿಕೆಗಳಿಗೆ ನಾವು ಕಡಿವಾಣ ಹಾಕಲೇಬೇಕು. ಉದಾಹರಣೆಗೆ ಮಡೆ ಸ್ನಾನ, ಅದು ನಿಜವಾಗಿ ಒಂದು ಅದು ಅವೈಜ್ಞಾನಿಕ. ಅದರಲ್ಲಿ ಯಾವ ರೋಗ, ಮಳೆ ಸ್ನಾನ, ಆಮೇಲೆ ಬೆತ್ತಲೆ ಸೇವೆ ಪದ್ಧತಿ, ಇವೆಲ್ಲವನ್ನು ಕೂಡ ನಾವು ನಂಬಿಕೆಗಳು ಆಗೋದಿಲ್ಲ. ಅದರಲ್ಲಿ ವೈಜ್ಞಾನಿಕತೆಯೂ ಇಲ್ಲ, ಯಾವ ರೋಗವೂ ಅದರಲ್ಲಿ ನಿವಾರಣೆ ಆಗೋದಿಲ್ಲ, ಯಾವ ಪಾಪ ಕೂಡ ನಿವಾರಣೆ ಆಗೋದಿಲ್ಲ. ಅದು ಅತ್ಯಂತ ದೊಡ್ಡ ಮೂಢನಂಬಿಕೆ ನಮ್ಮ ದೃಷ್ಟಿಯಲ್ಲಿ. ಆ ಕಾರಣಕ್ಕಾಗಿ ನಾವೊಂದು ಕಟ್ಟುಬಿದ್ದು, ಯಾವುದೋ ಪರಂಪರೆಗೆ ಬೆಳೆಯವರು ಹೇಳ್ತಿದ್ರು, ಕಟ್ಟುಬಿದ್ದು ಅವ್ರು ಮಾಡಬೇಕಾಯಿತು ಪರಂಪರೆಗೆ, ಇಲ್ಲಿ ದೇವಕ್ಕಾಗ ಅಂತೇಳಿ. ಏನಿದ್ರೂ ಕೂಡ ಸಮಾಜ ಮುಂದುವರೆದ ಹಾಗೆ, ನಾಗರಿಕತೆ ಮುಂದುವರೆದ ಹಾಗೆ ಈ ಮೂಢನಂಬಿಕೆಗಳಿಗೆ ನಾವು ತಡೆ ಹಾಕಲೇಬೇಕು. ಇಲ್ಲವಾದರೆ ನಮ್ಮ ನಾಗರಿಕತೆಗೆ ಅರ್ಥವೇ ಇಲ್ಲ ಅಂತ. ಓಕೆ, ಥ್ಯಾಂಕ್ ಯು ಪುತ್ರಯ್ಯ ಅವರೇ. ಈಗ ನಾವೊಂದು ವಿರಾಮವನ್ನು ತಗೊಳ್ಳೋಣ. ಅದಾದ ನಂತರ ದೈವ ಪ್ರಶ್ನೆ ಮುಂದುವರಿಯುತ್ತೆ. ದೈವ ಪ್ರಶ್ನೆ ಜೊತೆಗೆ ಈ ಭೂತಾರಾಧನೆ ಬಗ್ಗೆ ಇನ್ನೂ ಕೆಲವು ಮಹತ್ವದ ವಿಚಾರಗಳು, ಕೆಲವು ಸ್ವಾರಸ್ಯಕರ ವಿಚಾರಗಳನ್ನು ನಾವು ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮ.